ಭಾಗ 1. ಪರ್ಪಲ್ ಟೀ-ಶರ್ಟ್ ಸುಂದರಿಯ ಬೆಡ್ರೂಮ್ ರಹಸ್ಯ. ಮಳೆಯ ರಾತ್ರಿ, ಏಕಾಂತದ ಬೆಡ್ರೂಮ್ ಮತ್ತು ರವಿಯ ಮೊದಲ ಸರ್ವಿಸಿಂಗ್. ಆ ದಿನ ಮಲೆನಾಡಿನ ಹಳ್ಳಿಯ ವಾತಾವರಣದಲ್ಲಿ ಒಂದು ವಿಚಿತ್ರವಾದ ನಿಶ್ಶಬ್ದವಿತ್ತು. ಆಕಾಶದಲ್ಲಿ ಕಪ್ಪು ಮೋಡಗಳು ಅಲೆದಾಡುತ್ತಿದ್ದು, ಯಾವುದೇ ಕ್ಷಣದಲ್ಲಿ ಜೋರಾದ ಮಳೆ ಬರುವ ಲಕ್ಷಣಗಳು ಕಾಣುತ್ತಿದ್ದವು. ಆ ದೊಡ್ಡ ಮನೆಯ 2ನೇ ಮಹಡಿಯ ಬೆಡ್ರೂಮ್ನಲ್ಲಿ ಪ್ರಿಯಾ ತನ್ನ ಸೌಂದರ್ಯದ ಮಾಯಾಲೋಕದಲ್ಲಿ ಮುಳುಗಿದ್ದಳು. ಅವಳು ಧರಿಸಿದ್ದ ಪರ್ಪಲ್ ಬಣ್ಣದ ಟೀ-ಶರ್ಟ್ ಅವಳ ಮೈಮಾಟಕ್ಕೆ ಪೂರ್ತಿಯಾಗಿ ಅಂಟಿಕೊಂಡಿತ್ತು, ಅದು ಅವಳ ಪ್ರತಿ ಚಲನೆಗೂ ಹೊಸ ಮೆರುಗು ನೀಡುತ್ತಿತ್ತು. ಪ್ರಿಯಾ ಕನ್ನಡಿಯ ಮುಂದೆ ನಿಂತು ತನ್ನ ಉದ್ದನೆಯ ಕಪ್ಪು ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ, ತನ್ನ ಪ್ರತಿಬಿಂಬಕ್ಕೆ ತಾನೇ ಮನಸೋತಿದ್ದಳು. ಕಿವಿಯಲ್ಲಿರುವ ಆ ಇಯರ್ಬಡ್ಸ್ ಅವಳು ಯಾವುದೋ ರೊಮ್ಯಾಂಟಿಕ್ ಹಾಡನ್ನು ಕೇಳುತ್ತಿದ್ದಾಳೆ ಎಂದು ಸೂಚಿಸುತ್ತಿತ್ತು. ಪ್ರಿಯಾ ಕನ್ನಡಿಯ ಮುಂದೆ ನಿಂತು ತನ್ನ ಟೀ-ಶರ್ಟ್ ಅನ್ನು ಸ್ವಲ್ಪ ಸರಿಪಡಿಸಿಕೊಳ್ಳುತ್ತಾ, ಇವತ್ತು ರಾತ್ರಿ ಈ ವಾತಾವರಣ ಸಖತ್ ಹೀಟ್ ಆಗಿದೆ, ಯಾವುದಾದ್ರೂ ಒಳ್ಳೆ ಸಾಫ್ಟ್ವೇರ್ ಅಪ್ಡೇಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಎಂದು ತನ್ನಲ್ಲೇ ಗುನುಗಿದಳು. ಆಗಲೇ ರೂಮಿನ ಬಾಗಿಲು ಮೆಲ್ಲಗೆ ಸದ್ದಿಲ್ಲದೆ ತೆರೆಯಿತು. ರವಿ ಕೈಯಲ್ಲಿ ಒಂದು ಕಪ್ ಬಿಸಿ ಕಾಫಿ ಹಿಡಿದು ಒಳಗೆ ಬಂದನು. ರವಿ ನೋಡಲು ಹ್ಯಾಂಡ್ಸಮ್ ಆಗಿದ್ದರೂ, ಅವನ ಕಣ್ಣಲ್ಲಿ ಯಾವಾಗಲೂ ಒಂದು ರೀತಿಯ ತುಂಟತನ ಇರುತ್ತಿತ್ತು. ಪ್ರಿಯಾ ಕನ್ನಡಿಯಲ್ಲೇ ಅವನನ್ನು ನೋಡಿ ಮಾದಕ ನಗು ಬೀರಿದಳು. ಓಹೋ ರವಿ ಸಾಹೇಬ್ರೆ, ಪರ್ಮಿಷನ್ ಇಲ್ಲದೆ ನೇರವಾಗಿ ಮೇನ್ ಸರ್ವರ್ಗೆ ಲಾಗಿನ್ ಆಗ್ತಿದ್ದೀರಾ? ಇವತ್ತು ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ, ಇಷ್ಟು ಬೇಗ ಪ್ರಾಜೆಕ್ಟ್ ಶುರು ಮಾಡೋಕೆ ರೆಡಿ ಇದ್ದೀರಾ? ಎಂದು ಪ್ರಿಯಾ ಸಖತ್ ಡಬಲ್ ಮೀನಿಂಗ್ನಲ್ಲಿ ಮಾತು ಶುರು ಮಾಡಿದಳು. ರವಿ ಕಾಫಿ ಕಪ್ ಅನ್ನು ಟೇಬಲ್ ಮೇಲೆ ಇಟ್ಟು ಅವಳ ಹತ್ತಿರ ಬಂದನು. ಪ್ರಿಯಾ, ನಿನ್ನ ಈ ಪರ್ಪಲ್ ಟೀ-ಶರ್ಟ್ ಒಳಗಿರೋ ರಹಸ್ಯಗಳನ್ನ ನೋಡೋಕೆ ನನ್ನ ಕಣ್ಣುಗಳು ಯಾವತ್ತೂ ವೇಟ್ ಮಾಡ್ತಿರ್ತವೆ. ಇವತ್ತು ರಾತ್ರಿ ನಿನ್ನ ಸಿಸ್ಟಮ್ ಅಪ್ಡೇಟ್ ಮಾಡೋ ಜವಾಬ್ದಾರಿ ನನ್ನದು, ಎಂದು ಅವಳ ಸೊಂಟಕ್ಕೆ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡನು. ಪ್ರಿಯಾ ಅವನ ಎದೆಯ ಮೇಲೆ ಕೈ ಇಟ್ಟು, ನೋಡಿ ರವಿ, ನನ್ನ ಈ ಹಾರ್ಡ್ವೇರ್ ತುಂಬಾ ಸೆನ್ಸಿಟಿವ್ ಇದೆ. ನೀವು ಎಷ್ಟು ಸ್ಮೂತ್ ಆಗಿ ಟೈಪ್ ಮಾಡ್ತೀಯೋ ಅಷ್ಟು ಜಾಸ್ತಿ ಡೇಟಾ ಅಪ್ಲೋಡ್ ಆಗುತ್ತೆ. ಇವತ್ತು ರಾತ್ರಿ ಈ ಬೆಡ್ರೂಮ್ನಲ್ಲಿ ನಮ್ಮಿಬ್ಬರ ಸೀಕ್ರೆಟ್ ಅಪ್ಡೇಟ್ ಶುರುವಾಗಲಿ, ಎಂದು ಕೆಣಕಿದಳು. ರವಿ ಅವಳ ಕುತ್ತಿಗೆಯ ಮೇಲೆ ತನ್ನ ಬಿಸಿ ಉಸಿರನ್ನು ಬೀರುತ್ತಾ, ಪವರ್ ಬಗ್ಗೆ ಚಿಂತೆ ಮಾಡಬೇಡ ಪ್ರಿಯಾ, ನನ್ನ ಹತ್ತಿರ ಅನ್ಲಿಮಿಟೆಡ್ ಬ್ಯಾಕಪ್ ಇದೆ. ಇವತ್ತು ರಾತ್ರಿ ನಿನ್ನ ಪ್ರತಿಯೊಂದು ಫೈಲ್ ಓಪನ್ ಮಾಡಿ ನಾನು ಪರ್ಫೆಕ್ಟ್ ಆಗಿ ಸರ್ವಿಸಿಂಗ್ ಮಾಡ್ತೀನಿ, ಎಂದು ಪಿಸುಗುಟ್ಟಿದನು. ಹೊರಗೆ ಗುಡುಗು ಸಹಿತ ಮಳೆ ಜೋರಾಯಿತು, ಕಿಟಕಿಯ ಗಾಜಿನ ಮೇಲೆ ಮಳೆಹನಿಗಳು ತಾಳ ಹಾಕುತ್ತಿದ್ದವು. ಪ್ರಿಯಾ ರವಿಯ ಶರ್ಟ್ನ ಬಟನ್ ಅನ್ನು ಮೆಲ್ಲಗೆ ಬಿಚ್ಚುತ್ತಾ, ರವಿಯವರೇ, ನಿಮ್ಮ ಈ ಇಂಜಿನ್ ಪವರ್ ನನಗೆ ಮೊದಲೇ ಗೊತ್ತು. ಆದ್ರೆ ಈ ಮಳೆಯ ತಂಪಿನಲ್ಲಿ ನನ್ನ ಇಂಜಿನ್ ಸ್ವಲ್ಪ ಹೀಟ್ ಆಗ್ಬೇಕು ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕು, ಎಂದಳು. ರವಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಬೆಡ್ ಮೇಲೆ ಮಲಗಿಸಿದನು. ಇವತ್ತು ರಾತ್ರಿ ಈ ಬೆಡ್ ನಮಗೆ ಮೈದಾನವಾಗಲಿ, ನಮ್ಮ ಪ್ರೀತಿಯ ಆಟಕ್ಕೆ ಯಾವುದೇ ಬೌಂಡರಿ ಇರಬಾರದು, ಎಂದು ಅವಳ ತುಟಿಗಳಿಗೆ ಹತ್ತಿರವಾದನು. ಪ್ರಿಯಾ ಅವನ ಬಾಹುಗಳಲ್ಲಿ ಬಂದಿಯಾಗಿ, ಸರಿ ರವಿ, ಇವತ್ತು ಈ ಮಷೀನ್ ಫುಲ್ ಕಂಡೀಷನ್ನಲ್ಲಿದೆ. ನೀನು ಎಷ್ಟು ಹಾರ್ಡ್ ಆಗಿ ಡೇಟಾ ಎಂಟ್ರಿ ಮಾಡ್ತೀಯೋ ಅಷ್ಟು ಜಾಸ್ತಿ ನೆಟ್ವರ್ಕ್ ಸಿಗುತ್ತೆ, ಎಂದು ನಗುತ್ತಾ ಸವಾಲು ಹಾಕಿದಳು. ರವಿ ಅವಳನ್ನು ಅಪ್ಪುತ್ತಾ, ನನ್ನ ಹತ್ತಿರ ಹೈ ಎಂಡ್ ಪ್ರೊಸೆಸರ್ ಇದೆ ಪ್ರಿಯಾ, ಇವತ್ತು ರಾತ್ರಿ ನಿನ್ನ ಈ ಸೌಂದರ್ಯದ ಮಳೆಯಲ್ಲಿ ನಾನು ಪೂರ್ತಿಯಾಗಿ ನೆನೆಯಬೇಕು, ಎಂದು ಅಂತಿಮವಾಗಿ ಪ್ರೇಮದ ಲೋಕಕ್ಕೆ ಜಾರಿದರು. ಇಡೀ ರಾತ್ರಿ ಇವರ ಈ ಪ್ರೇಮದ ಪ್ರಾಜೆಕ್ಟ್ ಹಂತ ಹಂತವಾಗಿ ಮುಂದುವರಿಯುತ್ತಿತ್ತು. ಮರುದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯಿಂದ ಒಳಗೆ ಬಂದಾಗ ಪ್ರಿಯಾ ಮತ್ತು ರವಿ ಇಬ್ಬರೂ ಸುಸ್ತಾಗಿ ಮಲಗಿದ್ದರು. ಆದರೆ ಅವರ ಮುಖದಲ್ಲಿ ಒಂದು ತೃಪ್ತಿಯ ನಗು ಇತ್ತು. ಪ್ರಿಯಾ ತನ್ನ ಪರ್ಪಲ್ ಟೀ-ಶರ್ಟ್ ಅನ್ನು ಮತ್ತೆ ಸರಿಪಡಿಸಿಕೊಳ್ಳುತ್ತಾ ರವಿಯನ್ನು ನೋಡಿ ಕಣ್ಣು ಹೊಡೆದಳು. ರವಿ, ನಿನ್ನೆ ನಡೆದ ಆ ಸಾಫ್ಟ್ವೇರ್ ಅಪ್ಡೇಟ್ ಸಖತ್ತಾಗಿತ್ತು. ನೆಕ್ಸ್ಟ್ ಪಾರ್ಟ್ ಯಾವಾಗ ಶುರು ಮಾಡೋಣ, ಎಂದು ಕೇಳಿದಳು. ರವಿ ನಗುತ್ತಾ, ಈ ಪ್ರಾಜೆಕ್ಟ್ 10 ಭಾಗಗಳ ಸರಣಿ ಪ್ರಿಯಾ, ಇನ್ನು 9 ಭಾಗಗಳು ಬಾಕಿ ಇವೆ, ಎಂದನು.